Good morning everyone. Structure sentence format part 2. A stand for auxiliary which are helping verbs which helps to the main verb. There are 18 helping verbs. Will, shall, must, out, would, should, need, dare, may, might, do, does, did, can, could, have, has, had. ವಿಲ್ ಅಂದರೆ ಕನ್ಫರ್ಮ್ ಅಂತ. ಐ ವಿಲ್ ಕಮ್ ಅಂದರೆ ಬಂದೇ ಬರ್ತೀನಿ. ಐ ವಿಲ್ ಬಿ ಕಮ್ ಅಂದರೆ 80% ಕನ್ಫರ್ಮು, 20% ಡೌಟು. ಶಲ್ ಅಂದರೆ ಪರ್ಮಿಷನ್ ತೊಗೊಳೋದಕ್ಕೆ. ಶಲ್ ಐ ಕಮ್ ಇನ್, ಶಲ್ ಐ ಗೋ ನೋ, ಪರ್ಮಿಷನ್ ತೊಗೊಳೋದಕ್ಕೆ ಯೂಸ್ ಮಾಡ್ತೀವಿ. ನಾವು ಬರ್ಬೋದಾ, ನಾವು ಹೋಗ್ಬೋದಾ ಅಂತ. ಮಸ್ಟ್ ಅಂದರೆ ಆರ್ಡರ್ ಮಾಡೋದು. ಯು ಮಸ್ಟ್ ಕಂಪ್ಲೀಟ್ ದ ಪ್ರಾಜೆಕ್ಟ್ ಅಂದರೆ ನೀನು ಆ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಬೇಕು. ಮಸ್ಟ್ ಅಂದರೆ ಆರ್ಡರ್ ಮಾಡೋದು. ಯು ಮಸ್ಟ್ ಲಿಸನ್ ಟು ಯುವರ್ ಪೇರೆಂಟ್ಸ್, ನೀನು ನಿಮ್ಮ ಪೇರೆಂಟ್ಸ್ ಹೇಳೋದನ್ನು ಕೇಳಬೇಕು. ಮಸ್ಟ್ ಅಂದರೆ ಆರ್ಡರ್. ಔಟ್, ಗೆಟ್ ಔಟ್ ಮೈ ಕ್ಲಾಸ್, ಗೆಟ್ ಔಟ್ ಮೈ ಚೇಂಬರ್ ಅಂದರೆ ನನ್ನ ಚೇಂಬರಿಂದ ಆಚೆ ಹೋಗು, ನನ್ನ ಕ್ಲಾಸಿಂದ ಆಚೆ ಹೋಗು. ವುಡ್ಡು ಮತ್ತು ಕುಡ್ಡು ಇವೆರಡೂ ಕೂಡ ಆಕ್ಸಿಲರಿ ಮಾಡೆಲ್ ವರ್ಡ್ ಆಗುತ್ತೆ. ವುಡ್ ಯು ಲೈಕ್ ಇಟ್, ಇದು ನಿನಗೆ ಇಷ್ಟ ಆಯಿತಾ? ವುಡ್ ಯು ಶೇರ್ ದ ಲಂಚ್ ವಿತ್ ಮೀ, ನೀನು ನನ್ನ ಜೊತೆ ಊಟ ಶೇರ್ ಮಾಡ್ಕೊಳ್ತೀಯಾ? ಶುಡ್ ಅಂದರೆ ಅಡ್ವೈಸ್ ಮಾಡೋದು, ಅಂದರೆ ಶುಡ್ಡು ಜೆಂಟಲ್ ಫೋರ್ಸ್. ಯು ಶುಡ್ ಟೇಕ್ ಯುವರ್ ಮೆಡಿಷನ್ ಆನ್ ಟೈಮ್, ನೀನು ಮೆಡಿಷನ್ನ ಕರೆಕ್ಟ್ ಟೈಮ್ಗೆ ತಗೋ. ನೀಡ್ ಅಂದರೆ ನೆಸೆಸರಿ. ಐ ನೀಡ್ ಸಮ್ ಮನಿ, ನನಗೆ ಸ್ವಲ್ಪ ಹಣ ಬೇಕು. ಡೇರ್ ಅಂದರೆ ಧೈರ್ಯ. ಹೌ ಡೇರ್ ಯು ಟಾಕ್ ವಿತ್ ಮೀ, ಎಷ್ಟು ಧೈರ್ಯ ಇದ್ದರೆ ನೀನು ನನ್ನ ಜೊತೆ ಮಾತಾಡ್ತೀಯಾ? ಹೌ ಡೇರ್ ಯು ಡಿಸ್ಕಸ್ ವಿತ್ ಮೀ, ಎಷ್ಟು ಧೈರ್ಯ ಇದ್ದರೆ ನೀನು ನನ್ನ ಜೊತೆ ಚರ್ಚೆ ಮಾಡ್ತೀಯಾ? ಮೇ ಮತ್ತು ಮೈಟು 50% ಡೌಟ್ ಇರುತ್ತೆ. ಮೇ ಐ ಕಮ್ ಇನ್, ನಾನು ಬರ್ಬೋದಾ? ಮೇ ಮತ್ತು ಮೈಟು 50% ಡೌಟ್ ಇರುತ್ತೆ. ಮೈಟ್ ಅಂದರೆ ಅದು ಕೂಡ ಡೌಟ್ ಬರುತ್ತೆ. ಶಿ ಮೈಟ್ ಕಮ್ ಟುಮಾರೋ, ಅವಳು ನಾಳೆ ಬರಬಹುದು ಅಂದರೆ ಇರಬಹುದು, ಹೋಗಬಹುದು, ಆಗಬಹುದು, ಈ ಥರ ಬರೋ ಸೆಂಟೆನ್ಸ್ ಎಲ್ಲ ಮೇ ಮತ್ತು ಮೈಟ್ ಆಗುತ್ತೆ. ಡೂ ಅಂದರೆ ಮಾಡು. ಐ ಕ್ಯಾನ್ ಡೂ, ನಾನು ಆ ವರ್ಕ್ನ ಮಾಡ್ತೀನಿ. ಐ ಕ್ಯಾನ್ ಡೂ, ನಾನು ಅದನ್ನು ಮಾಡ್ತೀನಿ. ಐ ಕಾನ್ ಡೂ, ನನ್ನ ಕೈಲಿ ಅದು ಮಾಡೋದಕ್ಕಾಗಲ್ಲ. ಡಸ್, ಔಡ ಶಿ ಲುಕ್ಸ್ ಬ್ಯೂಟಿಫುಲ್, ಅವಳು ಹೇಗಿದ್ದಾಳೆ? ತುಂಬ ಚೆನ್ನಾಗಿದ್ದಾಳೆ. ಐ ಡಿಡ್ ಸೆಕೆಂಡ್ PU, ಐ ಡಿಡ್ ಡಿಗ್ರಿ. ಕಂಪ್ಲೀಟ್ ಆಗಿರೋದಕ್ಕೆ ಡಿಡ್ ಯೂಸ್ ಮಾಡ್ತೀವಿ. ಕ್ಯಾನ್ ಅಂದರೆ ಐ ಕ್ಯಾನ್ ಡೂ ದ ವರ್ಕ್, ನನಗೆ ಆ ಎಬಿಲಿಟಿ ಇದೆ, ಸಾಮರ್ಥ್ಯ ಇದೆ, ಆ ವರ್ಕ್ನ ನಾನು ಮಾಡ್ತೀನಿ. ಕುಡ್ ಯು ಲಿಸನ್ ಟು ಮೀ, ನೀನು ನಾನು ಹೇಳೋದನ್ನು ಕೇಳ್ತೀಯಾ? ಐ ಹ್ಯಾವ್ ನೋ ಮನಿ ಅಂದರೆ ನನ್ನ ಹತ್ರ ಹಣ ಇಲ್ಲ. ಐ ಹ್ಯಾವ್ ಮನಿ ಅಂದರೆ ಹಣ ಇದೆ. ಶಿ ಹ್ಯಾಸ್ ಕರ್ಲಿ ಹೇರ್, ಅವಳದು ಯಾವ ಥರ ಕೂದಲಿದೆ? ಅವಳದು ಗುಂಗುರು ಕೂದಲಿದೆ. ಡಿಡ್ ಯು ಹ್ಯಾಡ್ ಯುವರ್ ಲಂಚ್, ನಿಂದು ಊಟ ಆಯಿತಾ? ಹ್ಯಾಡ್. ಬಿ ಈಸ್ ಈಕ್ವಲ್ ಟು ಈಸ್, ಶಿ ಈಸ್ ಎ ಟೀಚರ್, ಅವಳು ಶಿಕ್ಷಕಿ, ಅವಳೊಬ್ಬಳು ಶಿಕ್ಷಕಿ. ಐ ಆಮ್ ಆ್ಯನ್ ಇಂಜಿನಿಯರ್, ನಾನು ಇಂಜಿನಿಯರು. ವಿ ಆರ್ ಇಂಡಿಯನ್ಸ್. ಐ ವಾಸ್ ವರ್ಕಿಂಗ್ ಇನ್ ಬ್ಯಾಂಗ್ಳೂರ್, ನಾನು ಬ್ಯಾಂಗ್ಳೂರಿನಲ್ಲಿ ಕೆಲಸ ಮಾಡ್ತಿದ್ದೆ. ವಾಸ್ ಅಂದರೆ ಮಾಡ್ತಿದ್ದೆ ಅವಾಗ ಅಂತ, ಅಂದರೆ ಪಾಸ್ಟ್ ಟೆನ್ಸ್ ಬರುತ್ತೆ. ದೇ ವರ್ ಇನ್ ದ ಸ್ಟೇಡಿಯಂ, ಅವರು ಕ್ರೀಡಾಂಗಣದಲ್ಲಿ ಇದ್ದರು. ಬೀನ್ ಅಂದರೆ ಇಲ್ಲಿ ದೇ ಹ್ಯಾವ್ ಬೀನ್ ಮೈಸೂರು, ಅವರು ಮೈಸೂರಿನವರು. ಬೀಯಿಂಗ್, ಐ ಆಮ್ ಸ್ಟೇಯಿಂಗ್ ಇನ್ ಅಟ್ ದ ಹೋಟೆಲ್ ಫಾರ್ ದ ಟೈಮ್ ಬೀಯಿಂಗ್, ಸದ್ಯಕ್ಕೆ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದೇನೆ. ಇಟ್ಸ್ ಕಾಲ್ಡ್ ಆಸ್ ಸ್ಟ್ರಕ್ಚರ್ ಸೆಂಟೆನ್ಸ್ ಫಾರ್ಮ್ಯಾಟ್ ಪಾರ್ಟ್ 2. ಥ್ಯಾಂಕ್ ಯು.